Hello viewers, today we start a 6th standard poem, The Fly. Preparatory activity, match the sound makes with the sounds they make. A dog barks, a cow moos, a fly buzz, a crow caws, a bird chirps, a snake hiss, a cat meows, a horse neigh. Before we start, if you're new to my channel, subscribe my channel and press the bell icon for latest update. If you like my video, please press like button. Try to mimic and above sounds. ಇದನ್ನು ಮಿಮಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಸೌಂಡ್ಸನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ರೀಡ್ ಆ್ಯಂಡ್ ಎಂಜಾಯ್ ದ ಪೊಯಮ್. ಲೆಟ್ ಅಸ್ ರೀಡ್ ದ ಪೊಯಮ್. ದೇರ್ಸ್ ಎ ಫ್ಲೈ ಇನ್ಸೈಡ್ ಮೈ ಬೆಡ್ರೂಮ್. ಇಟ್ಸ್ ಡ್ರೈವಿಂಗ್ ಮೀ ಇನ್ಸ್ಯಾನ್. ಇಟ್ಸ್ ಬಸ್ಸಿಂಗ್ ರೌಂಡ್ ಮೈ ವಾರ್ಡ್ರೂಬ್. ಇಟ್ಸ್ ಆನ್ ದ ವಿಂಡೋ ಪ್ಯಾನ್. ಒಂದು ದಿನ ಕವಿ ರೂಮಲ್ಲಿ ಮಲಗಿದಾಗ ಒಂದು ನೊಣ ಬಂದು ರೂಮ ಒಳಗಡೆ ಜಿಗಿಂಗಿರುತ್ತಾ ಬಂದಿತು. ಆ ನೊಣ ಬಜ್ 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 ಎಂದು ಶಬ್ದವನ್ನು ಮಾಡುತ್ತಿತ್ತು. ರೂಮಿನಲ್ಲಿ ಎಲ್ಲಿ ನೋಡಿದರೂ ಸುತ್ತಾಡುತ್ತಿತ್ತು. ಕೊನೆಗೆ ವಾರ್ಡ್ರೂಬ್ ಮೇಲೆ ಬಂದು ಕುಳಿತುಕೊಂಡಿತ್ತು. ಇಟ್ಸ್ ಆನ್ ವಿಂಡೋ ಪ್ಯಾನ್. ವಿಂಡೋ ಮೇಲೆ ಬಂದು ಕುಳಿತುಕೊಂಡಿತ್ತು. ವಾರ್ಡ್ರೂಬ್ ಅಂದರೆ ಬೀರು ಥರ ಇರುತ್ತಲ್ಲ, ಬಟ್ಟೆಯನ್ನು ಇಟ್ಕೊಳ್ಳೋಕ್ಕೆ ಮಾಡಿರ್ತೀವಿ, ಅದನ್ನು ವಾರ್ಡ್ರೂಬ್ ಅಂತ ಹೇಳ್ತೀವಿ. ವಿಂಡೋ ಅಂದರೆ ಕಿಟಕಿ ಅಂತ ಹೇಳ್ಬೋದು. ಕಿಟಕಿಯ ಮೇಲೆ ಬಂದು ಬಜ್ 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 ಎಂದು ಸೌಂಡನ್ನು ಮಾಡುತ್ತಾ ನೊಣ ಒಂದು ಕೂತ್ಕೊಂಡಿತ್ತು. ಕಮ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. ಇಟ್ಸ್ ಫ್ಲೈಯಿಂಗ್ ರೌಂಡ್ ದ ಲ್ಯಾಂಪ್ ಶೇಡ್. It's coming very close. It's landing on my pillow. It's walking on my nose. ಆ ನೊಣ ಏನಿದೆ ಅದು ಲ್ಯಾಂಪ್ ಶೇಡ್ ಮೇಲೆ ಹೋಗಿ ಕೂತ್ಕೊಂಡಿತ್ತು. ಲ್ಯಾಂಪ್ ಶೇಡ್ ಅಂದರೆ ದೀಪ, ಲೈಟ್ ಅಂತ ಏನು ಹೇಳ್ತೀವಿ ಅದು ಆಗಿರುತ್ತೆ. ಇಟ್ ಕಮಿಂಗ್ ವೆರಿ ಕ್ಲೋಸ್. ಮತ್ತು ಕವಿಯ ತುಂಬ ಕ್ಲೋಸ್ ಆಗಿ ಅದು ಬಂದು ಕೂತ್ಕೊಂಡಿತ್ತು. ಇಟ್ಸ್ ಲ್ಯಾಂಡಿಂಗ್ ಆನ್ ಮೈ ಪಿಲ್ಲೋ. ಪಿಲ್ಲೋ ಮೇಲೇನೂ ಸಹ ಅದು ಬಂದು ಕೂತ್ಕೊಳ್ತಾ ಇತ್ತು. ಪಿಲ್ಲೋ ಮೀನ್ಸ್ ತಲೆದಿಂಬು ಮೇಲೆ ಕೂತ್ಕೊಳ್ತಿತ್ತು. ಇಟ್ಸ್ ವಾಕಿಂಗ್ ಆನ್ ಮೈ ನೋಸ್. ಮತ್ತು ಕವಿಯ ಮೂಗಿನ ಮೇಲೆ ಬಂದು ಕೂತ್ಕೊಂಡು ವಾಕ್ ಮಾಡ್ತಾ ಇತ್ತು, ಅಂದರೆ ನಡೀತಾ ಇತ್ತು. ಇಟ್ಸ್ ಲುಕಿಂಗ್ ಇನ್ ಮೈ ಐಬಾಲ್ ಪ್ಯೂ. ಇಟ್ಸ್ ಫ್ಲೈಯಿಂಗ್ ಆಫ್ ಅಗೇನ್. ಇಟ್ಸ್ ವಾಕಿಂಗ್ ಆನ್ ದ ಸೀಲಿಂಗ್. It's driving me insane. It's looking at my eyeball. ಐಬಾಲ್ ಅಂದರೆ ಐಸಿನ ಮೇಲ್ಗಡೆ ಇರುವ ಭಾಗಕ್ಕೆ ಐಬಾಲ್ ಅಂತ ಹೇಳ್ತಾರೆ. ಐಬಾಲ್ ಮೇಲೇನೂ ಅದು ಓಡಾಡ್ತಿತ್ತು. ಮತ್ತು ಫ್ಲೈ ಆಫ್ ಆಗೋದು, ಹೋಗೋದು, ತಿರ್ಗಾ ಬರೋದು, ಕೂತ್ಕೊಳ್ಳೋದು ಆ ಥರ ಮಾಡ್ತಾ ಇತ್ತು. ವಾಕಿಂಗ್ ಆನ್ ದ ಸೀಲಿಂಗ್ ಅಂದರೆ ಗೋಡೆಯ ಮೇಲೆ ಸಹ ಅದು ಹೋಗ್ತಾ ಇತ್ತು. ಇಟ್ಸ್ ಡ್ರೈವಿಂಗ್ ಮೀ ಇನ್ಸ್ಯಾನ್. ಅದು ತುಂಬ ತೊಂದರೆಯನ್ನು ಕೊಡ್ತಾ ಇತ್ತು ಕವಿಗೆ. ಇಟ್ಸ್ ಬಸ್ಸಿಂಗ್ ಆ್ಯಂಡ್ ಇಟ್ಸ್ ಬಸ್ಸಿಂಗ್. ಇಟ್ಸ್ ಕಮ್ಮಿಂಗ್ ನಿಯರ್ ಅಗೇನ್. ಐ ವಿಲ್ ನೆವರ್ ಎವರ್ ಗೆಟ್ ಟು ಸ್ಲೀಪ್. ದಟ್ ಫ್ಲೈ ಈಸ್ ಸಚ್ ಎ ಪೇನ್. ಕವಿ ಬಸ್ ಸೌಂಡನ್ನು ಕೇಳಿಸ್ಕೊಳ್ತಾ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಅದು ತುಂಬ ನಿಯರಾಗಿ ಬಂದು ತುಂಬ ಹತ್ತಿರದಿಂದ ತೊಂದರೆಯನ್ನು ಕೊಡ್ತಾ ಇತ್ತು. ಇಟ್ ವಿಲ್ ಎವರ್ ನೆವರ್ ಗೆಟ್ ಟು ಸ್ಲೀಪ್. ಕವಿಗೆ ಮಲಗೋದಿಕ್ಕೆ ಕೊಡ್ತಾ ಇರಲಿಲ್ಲ. ದಟ್ ಫ್ಲೈ ಈಸ್ ಸಚ್ ಎ ಪೇನ್. ಅದು ತಲೆನೋವಾಗಿತ್ತು ಕವಿಗೆ. ಕಮ್ ಟು ನೆಕ್ಸ್ಟ್. ಇಟ್ಸ್ ಬಸ್ಸಿಂಗ್ ರೌಂಡ್ ದ ಬೆಡ್ ಪೋಸ್ಟ್. ಇಟ್ಸ್ ವಾಕಿಂಗ್ ಆನ್ ದ ಫ್ಲೋರ್. It's flying round my toys and eyes. It's buzzing on the door.
ಬಸ್ಸಿಂಗನ್ನು ಸೌಂಡ್ ಮಾಡ್ತಾ ಮಾಡ್ತಾ ಬೆಡ್ ಪೋಸ್ಟ್ ಮೇಲೆ ಬಂದಿತ್ತು. ಇಟ್ ವಾಕಿಂಗ್ ಆನ್ ದ ಫ್ಲೋರ್, ಅಂದರೆ ಫ್ಲೋರ್ ಮೇಲೇನೂ ಸಹ, ನೆಲದ ಮೇಲೇನೂ ಸಹ ಅದು ಬಂದು ಕೂತ್ಕೊಳ್ತಿತ್ತು. ಇಟ್ಸ್ ಫ್ಲೈ ರೌಂಡ್ ಮೈ ಟಾಯ್ಸ್ ಆ್ಯಂಡ್ ಐಸ್, ಅಂದರೆ ಆಟವಾಡುವ ಸಾಮಾನುಗಳು ಅಲ್ಲಿ ಇತ್ತು, ಅದರ ಮೇಲುಗಡೆನೂ ಸಹ ಅದು ಬಜ್ 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 ಎನ್ನುತ್ತಾ ಸೌಂಡ್ ಮಾಡುತ್ತಾ ಬಂದು ಕೂತ್ಕೊಂಡಿತ್ತು. ಇಟ್ಸ್ ಬಜ್ಜಿಂಗ್ ಆನ್ ದ ಡೋರ್, ಡೋರ್ ಮೇಲೇನೂ ಸಹ ಅದು ಬಂದು ಕೂತ್ಕೊಂಡಿತ್ತು. ದ ಫ್ಲೈಸ್ ಬಸ್ ಆಫ್ ಆ್ಯಂಡ್ ಲೆಫ್ಟ್ ಮೀ, ಸೊ ನೌ ಐ ವಿಲ್ ಕ್ಲೋಸ್ ಮೈ ಐಸ್, ಬಟ್ ವೇಟ್, I hear buzzing. It's back, surprise, surprise. ಸೊ ಲಾಸ್ಟಲ್ಲಿ ಕವಿ ಏನು ಮಾಡ್ತಾರೆ, ಆ ಫ್ಲೈನ ಆಚೆ ಓಡಿಸ್ಬಿಟ್ಟು ಅವರು ಮಲಗೋದಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಇನ್ನೂ ಐಸ್ ಕ್ಲೋಸ್ ಮಾಡೇ ಇರ್ತಾರೆ, ಅಂದರೆ ಕಣ್ಣು ಮುಚ್ಚೇ ಇರ್ತಾರೆ ಮಲಗೋದಿಕ್ಕೆ. ತಿರ್ಗಾ ಅದು ಬಜ್ಜಿಂಗ್ ಸೌಂಡನ್ನು ಕೇಳಿಸುತ್ತೆ. ಸೊ ಫ್ಲೈ ಏನು ಮಾಡುತ್ತೆ, ತಿರ್ಗಾ ಬ್ಯಾಕ್ ಆಗಿ ಬರುತ್ತೆ, ಬಂದ್ಬಿಟ್ಟು ಸರ್ಪ್ರೈಸನ್ನು ಕೊಡುತ್ತೆ. ಈ ಪೊಯಮನ್ನು ಬರೆದಿರೋರು ಟೋನಿ ಬ್ರಾಡ್ಮ್ಯಾನ್. ಸೊ ಈ ವಿಡಿಯೋನ ನಿಮಗಿಷ್ಟವಾದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು.